ಕೆಂಪೇಗೌಡರು ನಮ್ಮ ರಾಜ್ಯಕ್ಕೆ ಧರ್ಮಪ್ರಭುಗಳು ಮತ್ತು ನಾಡಪ್ರಭುಗಳು, ದೀನದಲಿತರ ಬಂಧು ಎಂದು ಕೀರ್ತಿವಂತರಾಗಿ ಬೆಂಗಳೂರನ್ನು ಕಟ್ಟಿ ತಮ್ಮ ಆಡಳಿತದಿಂದ ರಾಷ್ಟ್ರವ್ಯಾಪಿ ಕೀರ್ತಿ ತಂದಿದ್ದರು ಎಂದು ಕೆಂಪೇಗೌಡ ದಿನಾಚರಣೆಯಲ್ಲಿ ಒಕ್ಕಲಿಗ ಮುಖಂಡರು ಹೇಳಿದರು. ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ಒಕ್ಕಲಿಗ ಸಮುದಾಯದ ವಿವಿಧ ಸಂಘಟನೆಗಳು ಹಾಗೂ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಕಾರ್ಯಕ್ರಮದಲ್ಲಿ ಅನೇಕರು ಉಪನ್ಯಾಸ ನೀಡಿದರು. ಇನ್ನು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅನೇಕ ಗಣ್ಯ ಮಹನೀಯರ ಜಯಂತಿಯನ್ನು ಆಚರಿಸುತ್ತೇವೆ. ಇದರ ಉದ್ದೇಶ ಅವರು ನೀಡಿದ ಕೊಡುಗೆ, ತ್ಯಾಗ ಮತ್ತು ಬಲಿದಾನಗಳ ಬಗ್ಗೆ ಸ್ಮರಿಸಿ ಅವರನ್ನು ಗೌರವಿಸುವುದು ಹಾಗೂ ಇಂದಿನ ಯುವ ಪೀಳಿಗೆಗೆ ಅವರ ಬಗ್ಗೆ ಅರಿವು ಮೂಡಿಸುವುದಾಗಿದೆ ಎಂದು ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ತಿಮ್ಮಯ್ಯ ನಾಯ್ಡು ಹೇಳಿದರು. ಇದು ನಾಗರಿಕ ಸಮಾಜದ ಕರ್ತವ್ಯ ಕೂಡ ಹೌದು. ದೇಶದ ಇತಿಹಾಸದಲ್ಲಿ ಸಾವಿರಾರು ರಾಜ ಮಹಾರಾಜರು ಬಂದು ಹೋಗಿದ್ದಾರೆ. ಆದರೆ ಇತಿಹಾಸ ನಿರ್ಮಿಸಿ ಶಾಶ್ವತವಾಗಿ ಜನಮನದಲ್ಲಿ ಉಳಿದವರು ಬೆರಳೆಣಿಕೆಯಷ್ಟು ಮಾತ್ರ. ಅದರಲ್ಲಿ ಕೆಂಪೇಗೌಡರು ಕೂಡ ಒಬ್ಬರು. ತಮ್ಮ ನಡವಳಿಕೆ, ತತ್ವ ಸಿದ್ಧಾಂತ ಮತ್ತು ಆಡಳಿತ ವೈಖರಿಯಿಂದಾಗಿ ಮತ್ತು ತಮ್ಮ ಕಾರ್ಯಗಳಿಂದ ಉನ್ನತ ಸ್ಥಾನ ಪಡೆದಿದ್ದಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ನಮ್ಮೆಲ್ಲರಿಗೂ ಸ್ವಾಗತವನ್ನು
ಆತ್ಮೀಯ